ರಾಜ್ಯೋತ್ಸವ ಮೆರವಣಿಗೆಯಲ್ಲಿ ದುಷ್ಕರ್ಮಿಗಳ ಅಟ್ಟಹಾಸ. ಬೆಳಗಾವಿಯಲ್ಲಿ ಸಿಕ್ಕವರ ಮೇಲೆ ಚಾಕು ಇರಿಯಲಾಗಿದ್ದು, ಮೆರವಣಿಗೆಯಲ್ಲಿ ಚಾಕು ಇರಿದ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಬೆಳಗಾವಿಯಲ್ಲಿ ರಾಜ್ಯೋತ್ಸವದ ಮೆರವಣಿಗೆ ವೇಳೆ ದುಷ್ಕರ್ಮಿಗಳು ಅಟ್ಟಹಾಸ ಮೆರೆದಿದ್ದಾರೆ. ಸಿಕ್ಕವರ ಮೇಲೆ ಚಾಕು ಇರಿಯಲಾಗಿದ್ದು, ಮೆರವಣಿಗೆಯಲ್ಲಿ ಚಾಕು ಇರಿದಂತಹ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಏಕಾಏಕಿ ಬಂದು ಚಾಕು ಇರಿದಿರುವಂತಹ ದುಷ್ಕರ್ಮಿಗಳು ಬೆಳಗಾವಿಯ ಸದಾಶಿವನಗರದ ಲಕ್ಷ್ಮೀ ಕಾಂಪ್ಲೆಕ್ಸ್ ಬಳಿ ಒಂದು ದುರ್ಘಟನೆ ಸಂಭವಿಸಿದೆ. ಗಾಯಗೊಂಡ ಐವರನ್ನ ಬಿಮ್ಸ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. ಇಬ್ಬರ ಸ್ಥಿತಿ ಗಂಭೀರವಾಗಿದೆ. ರಾಜ್ಯೋತ್ಸವದ ಅಂಗವಾಗಿ ನಡೆಯುತ್ತಿರೋ ಮೆರವಣಿಗೆಯಲ್ಲಿ ಚಾಕು ಹಿಡಿದು ಬಂದಂತ ದುಷ್ಕರ್ಮಿಗಳು ಐವರ ಮೇಲೆ ಏಕಾಏಕಿ ಏನೂ ಮಾತನಾಡದೆ ದಾಳಿ ನಡೆಸಿದ್ದಾರೆ. ಗುರುನಾಥ್ ವಕುಂದ್, ಸಚಿನ್ ಕಾಂಬ್ಳೆ, ಲೋಕೇಶ್ ಬೆಟಗೇರಿ, ಮಹೇಶ್ ಮತ್ತು ವಿನಾಯಕ್ ಎಂಬಾತರ ಮೇಲೆ, ನಜೀರ್ ಪಠಾಣ್ ಎಂಬಾತರ ಮೇಲೆ ಚಾಕು ಇರಿಯಲಾಗಿದ್ದು, ಈಗಾಗಲೇ ಐವರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಲಾಗಿದ್ದು, ಇನ್ನು ಟ್ರೀಟ್ಮೆಂಟ್ ಕೂಡ ಪಡಿತಾ ಇದ್ದಾರೆ. ಇನ್ನು ಇಬ್ಬರ ಸ್ಥಿತಿ ಗಂಭೀರವಾಗಿದೆ. ಇಡೀ ರಾಜ್ಯವೇ ಇಂದು ಮೊಳಗಿದ ಕನ್ನಡದ ಜಯಂಕಾರ ರಾಜ್ಯಾದ್ಯಂತ. ಇದರ ನಡುವೆ ಈ ಒಂದು ದುಷ್ಕೃತ್ಯವನ್ನು ಎಸಗಲಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ಬೋದು. ಬೆಳಗಾವಿಯಲ್ಲಾದಂತಹ ರಾಜ್ಯೋತ್ಸವದ ಮೆರವಣಿಗೆ ಇದು. ಸಾಕಷ್ಟು ಜನ ನೆರೆದಿರ್ತಾರೆ ಬೆಳಗಾವಿಯಲ್ಲಿ. ಈ ಒಂದು ಸಮಯದಲ್ಲಿ ಸಿಕ್ಕವರ ಮೇಲೆ ಚಾಕು ಇರಿದಿದ್ದಾರೆ ದುಷ್ಕರ್ಮಿಗಳು ಈ ಒಂದು ಸಂದರ್ಭವನ್ನು ಉಪಯೋಗಿಸಿಕೊಂಡು. ಐದು ಜನ ಹೋದ್ರು. ಈಗ 3 ಮಂದಿ ವಿಜಯ ಹಾಸ್ಪಿಟಲ್ನಾಗ ಅಡ್ಮಿಟ್ ಅದಾರೆ. ಒಂದಿಬ್ರು ಈಗ ಚಿಚ್ಚಿ ಸಾಕೊಂಡು ಅಲ್ಲಿ ಹೋಗಿದ್ದಾರೆ. ಭಾಳ ರಚ್ಚುಗಳು ಒಳಗೆ ಇನ್ನು ಈ ಒಂದು ದುಷ್ಕರ್ಮಿಗಳು ಅಟ್ಟಹಾಸವನ್ನು ಮೆರೆದಿರುವಂಥದ್ದು. ಈಗಾಗಲೇ ಐವರನ್ನ ಆಸ್ಪತ್ರೆಗೆ ದಾಖಲಿಸಿ ಟ್ರೀಟ್ಮೆಂಟ್ ಕೂಡ ನೀಡಲಾಗ್ತಾ ಇದೆ. ಇನ್ನು ಬೆಳಗಾವಿಯ ಕಮಿಷನರ್ ಕೂಡ ಆ ಒಂದು ಹಾಸ್ಪಿಟಲ್ಗೆ ಭೇಟಿ ನೀಡಿ ರೋಗಿಗಳ ಒಂದು ಪರಿಸ್ಥಿತಿಯನ್ನು ವಿಚಾರಿಸಲಾಗ್ತಾ ಇದೆ. ಏಕಾಏಕಿ ಬಂದು ಚಾಕುವನ್ನು ಇರಿದಿರುವಂಥ ದುಷ್ಕರ್ಮಿಗಳು ಈಗಾಗಲೇ ರೋಗಿಗಳ ಪರಿಸ್ಥಿತಿ ಇಬ್ಬರ ಪರಿಸ್ಥಿತಿ ತೀರಾ ಗಂಭೀರವಾಗಿರುವಂಥದ್ದು. ಗಾಯಗೊಂಡವರಿಗೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ನಮ್ದು ಒಟ್ಟು 7-8 ಮಂದಿ ಹಾಕ್ಯಾರ ಸರ್. ಈಗ ನೀವೆಲ್ಲ ದೋಸ್ತ್ರ? ನಾವು ದೋಸ್ತರು. ಎದಕ್ಕೆ ಬಂದಿರಣ್ಣ ಇಲ್ಲಿ? ನಮ್ಮ ಗಾಡಿ ಐತ್ರಿ ಸರ್, ಗಲ್ಲಿದ ನೇರ್ನೂರ್ದು. ನೀವು ಗಾಡಿ ಇದಕ್ಕೆ ಬಂದಿದ್ರಿ? ರಾಜ್ಯೋತ್ಸವಕ್ಕೆ ಬಂದಿದ್ರಿ? ರಾಜ್ಯೋತ್ಸವ ರೀ ಸರ್. ನಮ್ದು ರಾಜ್ಯೋತ್ಸವ ಗಾಡಿ ಬಂದಿರ್ತೈತ್ರಿ. ನಮ್ದು ಇದು ಸ್ಕೈ ಝೋನ್ ಮುಂದೆ ಸಿಗ್ನಲ್ ಇಲ್ಲ ಸರ್, ಅದು ಸರ್ಕಲ್ 10-12 ಮಂದಿ ಇದ್ರಿ ಸರ್. ಈಗ ಎಷ್ಟು ಜನಕ್ಕೆ ನೀವು ಎಷ್ಟು ಜನ ಅಡ್ಮಿಟ್ ಆಗಿರೋಣ? ಒಟ್ಟು 8 ಜನ ಐತ್ರಿ. ನಾವು 8 ಮಂದಿ, ನಾವು 3-4 ಮಂದಿ ಇದ್ವಿ ಸರ್. ನಮ್ದ ಗಾಡಿ ಅದ ಎಲ್ಲ, ನಾವೆಲ್ಲ ಇದ್ವಿ. ನಮ್ ಗಲ್ಲಿ ಗಾಡಿ ಮುಂದೆ ಜಗಳ ಮಾಡಿದ್ರ ಅಂತ ಬಿಡ್ಸಕ್ ಹೋದ್ರಿ ಸರ್. ನಾವು ಬಿಡ್ಸಕ್ ಹೋಗಂದ್ರೆ ನಮ್ನ ಬಡದಾರ ನೋಡ್ರಿ. ನನ್ನ ಹೆಸರು ರಾಘವೇಂದ್ರ ಯಮನಪ್ಪ. ಇನ್ನು ಬೆಳಗಾವಿಯಲ್ಲಿ ಸಿಕ್ಕವರ ಮೇಲೆ ಚಾಕು ಇರಿಯಲಾಗಿದ್ದು, ಇನ್ನು ರೋಗಿಯ ಜೊತೆ ಮಾಧ್ಯಮದವರು ಕೂಡ ಮಾತನಾಡಿದ್ದಾರೆ. ಇನ್ನು ಅವರೊಂದು 11 ಜನ ಇದ್ರಂತೆ. 11 ಜನ ಏಕಾಏಕಿ ದಾಳಿ ನಡೆಸಿದ್ದಾರೆ. ಇನ್ನು ಜಗಳ ಬಿಡಿಸೋಕೆ ಅಂತ ಹೋದಂಥ ವ್ಯಕ್ತಿಗಳ ಮೇಲೂ ಸಹಿತ ದಾಳಿ ನಡೆಸಿದ್ದಾರೆ ದುಷ್ಕರ್ಮಿಗಳು. ರಾಜ್ಯೋತ್ಸವ ಮೆರವಣಿಗೆಯಾದಂಥ ಒಂದು ಅಟ್ಟಹಾಸ ಇದು ದುಷ್ಕರ್ಮಿಗಳಿಂದ.
ಇನ್ನು ಈ ಒಂದು ರಾಜ್ಯೋತ್ಸವ ಮೆರವಣಿಗೆಯಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಈ ಸಂಭ್ರಮದ ನಡುವೆ ಒಂದು ಸೂತಕ ಅಂತಲೇ ಹೇಳ್ಬೋದು. ಕಮಿಷನರ್ ಕೂಡ ಈ ಬಗ್ಗೆ ಒಂದು ಗಾಯಾಳುಗಳ ಹತ್ತಿರ ಪರಿಶೀಲನೆ ನಡೆಸಿದ್ದಾರೆ. ಹೇಗಾಯಿತು, ಯಾರೇನು ಮಾಡಿದರು ಅನ್ನೋದ್ರ ಬಗ್ಗೆ. ಏಕಾಏಕಿ ಬಂದು ಚಾಕುವನ್ನು ಇರಿದಿದ್ದಾರಂತೆ ದುಷ್ಕರ್ಮಿಗಳು. ರಾಜ್ಯೋತ್ಸವದ ಮೆರವಣಿಗೆ ವೇಳೆ ಆದಂಥ ದುರ್ಘಟನೆ ಇದು. ಇಲ್ಲಿ ವಾಯ್ ಜಂಕ್ಷನ್ ಪ್ಯಾಂಟಾಲೂನ್ ಶೋರೂಮ್ ಹತ್ತಿರ ಒಂದು ಮೆರವಣಿಗೆನಲ್ಲಿ ಸ್ವಲ್ಪ ಘರ್ಷಣೆ ಆಗಿದೆ. ಅದರಲ್ಲಿ 4 ಮಂದಿಗೆ ಸ್ಟ್ಯಾಬಿಂಗ್ ಇಂಜುರಿ ಇದೆ, ಒಬ್ಬನಿಗೆ ಹೆಡ್ ಇಂಜುರಿ ಇದೆ. ಅದರಲ್ಲಿ ಎಲ್ಲರಿಗೆ ಏನು ಡೇಂಜರಸ್ ಅಂತ ಲೈಫ್ಗೆ ಅಂತ ಲೈಫ್ ಥ್ರೆಟ್ನಿಂಗ್ ಯಾವುದೇ ಇಲ್ಲ. ಲಕಿಲಿ 3 ಮಂದಿ ಆಲ್ರೆಡಿ ಟ್ರೀಟ್ಮೆಂಟ್ ಮಾಡ್ಕೊಂಡು ಡಿಸ್ಚಾರ್ಜ್ ತೊಗೊಂಡೋಗಿದ್ದಾರೆ. ಒಬ್ಬರಿಗೆ ಅಡ್ಮಿಟ್ ಇದ್ದಾರೆ ಮತ್ತು ಒಬ್ಬರಿಗೆ ಹೆಡ್ ಇಂಜುರಿ ಇದೆ, ಅವರಿಗೆ ಕೂಡ ಇಬ್ಬರು ಅಡ್ಮಿಟ್ ಇದ್ದಾರೆ. ಈ 3 ಮಂದಿ ಆಲ್ರೆಡಿ ಡಿಸ್ಚಾರ್ಜ್ ತೊಗೊಂಡು ಹೋಗಿದ್ದಾರೆ. ಇನ್ನೂ ನಮಗೆ ಬಂದಿದ್ದು ಇಷ್ಟು ಮಾಹಿತಿ ಇದೆ, ಇನ್ನೂ ಹೆಚ್ಚಿನ ಮಾಹಿತಿ ತಗೊಳ್ತೀವಿ ನಾವು. CCTV ಅವರು ಕೂಡ ಹೇಳ್ತಾರೆ ನಮಗೆ ಗೊತ್ತಿಲ್ಲ, ಏನು ಜಗಳ ನಡ್ತಾ ಇತ್ತು, ನಾವು ಬಿಡಿಸ್ಲಿಕ್ಕೆ ಹೋಗಿದ್ದೀವಿ, ನಮಗೆ ಹಲ್ಲೆ ಮಾಡಿದ್ದಾರೆ ಅಂತ. CCTV ಎಲ್ಲ ಇದೆ ಅಲ್ಲಿ. ನಾಳೆವರೆಗೆ ನಾವು ಪತ್ತೆ ಮಾಡ್ತೀವಿ ಏನಿದೆ ನೋಡೋಣ. ಈಗ CCTVನಲ್ಲಿ ಏನು ಕಂಡು ಬರುತ್ತೆ ಅದರ ಆಧಾರದ ಮೇಲೆ ನಾವು ಎಲ್ಲ ಇಷ್ಟು ಜಾಸ್ತಿ ಜನ ಒಮ್ಮೆ ರೋಡ್ ಮೇಲೆ ಬಂದ ಮೇಲೆ ಕೆಲವು ಕುಡಿದುಕೊಂಡು ಬರ್ತಾರೆ. ಆ ಹಿನ್ನೆಲೆಯಲ್ಲಿ ಆಗಿರ್ಬೋದು. ಈಗ ಟೂ ಅರ್ಲಿ ಟು ಸೇ ಎನಿಥಿಂಗ್. ನಾವು ತನಿಖೆ ಮಾಡ್ತೀವಿ, ಆಮೇಲೆ ಡೀಟೇಲ್ ಆಗಿ ಹೇಳ್ತೀವಿ. ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಕಡಿಮೆ ಮಾಡೋಕ್ಕೆ, ಬಟ್ ನೋಡೋಣ. ಈಗ ಇನ್ನೂ ಏನಿಲ್ಲ. ಪ್ರೊಸೆಷನ್ ಅಟ್ಲೀಸ್ಟ್ 3-4 ಲ್ಯಾಕ್ಸ್ ಆಗ್ಬೋದು. ಇವರು ನೆಹರು ನಗರ್ ಅವರು ಇದ್ದಾರೆ ನಮ್ಮವರೆಲ್ಲ. ಅದು ಅವರಿಗೆ ಕೂಡ ಗೊತ್ತಿಲ್ಲ. ಹೀಗಾಗಿ ಯಾಕೆ ಘರ್ಷಣೆ ಆಗಿದೆ, ಏನು ಕಾರಣ ಇತ್ತು ತನಿಖೆಯಲ್ಲಿ ಗೊತ್ತಿಲ್ಲ. ಜಗಳ ಏನು ನಡ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಏನು ಜಗಳ ಆಗ್ತಾ ಇತ್ತು. ಸೊ ಬಹುಶಃ ಡ್ಯಾನ್ಸ್ ಮೇಲೆ ಇರ್ಬೋದು, ಏನು ದಟ್ ಕ್ಯಾನ್ ಬಿ ಎನಿಥಿಂಗ್. ಟೂ ಅರ್ಲಿ ಟು ಗೆಸ್ ಎನಿಥಿಂಗ್. ಸ್ವಲ್ಪ ಟೈಮ್ ಕೊಡಿ, ನಮಗೆ ಮಾಡ್ತೀವಿ ನಾವು. ಎಸ್, ಬನ್ನಿ ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಬೆಳಗಾವಿ ರಿಪೋರ್ಟರ್ ರಾಜೇಶ್ ಹುಗಾರ್. ರಾಜೇಶ್, ರಾಜ್ಯೋತ್ಸವದ ಮೆರವಣಿಗೆಯಲ್ಲಿ ದುಷ್ಕರ್ಮಿಗಳು ಅಟ್ಟಹಾಸ ನಡೆಸಿದ್ದು, ಈಗಾಗಲೇ ಸಿಕ್ಕವರ ಮೇಲೆ ಚಾಕು ಇರಿಯಲಾಗಿದ್ದು 5 ಗಾಯಗಳಾಗಿದೆ. ಇಬ್ಬರ ಸ್ಥಿತಿ ಗಂಭೀರ ಅಂತಿದ್ದಾರೆ. ಹೇಗಿದೆ ಅವರ ಪರಿಸ್ಥಿತಿ ಅಂತ? ಎಸ್ ಕಾರ್ತಿಕ್, ಇವತ್ತು ಅಂತಂದ್ರೆ ಬೆಳಗಾವಿಯಲ್ಲಿ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವನ ಆಚರಿಸಲಾಗ್ತದೆ. ಒಂದ್ ಕಡೆ ಏನು MS ಇಂದ ಕರಾಳ ದಿನಾಚರಣೆ ಆಚರಣೆ ಮಾಡಿದರೆ ಅದು ನಿಯಮ ಉಲ್ಲಂಘನೆ ಮಾಡಿ ಆಚರಣೆ ಮಾಡಿದ್ರು. ನಂತರ ಒಂದ್ ಕಡೆ ಇವತ್ತು ಏನು ಅದ್ದೂರಿಯಾಗಿ ಅಂದ್ರೆ ವಿವಿಧ ಜಿಲ್ಲೆಗಳಿಂದ ವಿವಿಧ ಕಡೆಯಿಂದನೂ ಬೆಳಗಾವಿಗೆ ಅದ್ದೂರಿ ಆಚರಣೆ ಮಾಡ್ಲಿಕ್ಕೆ ಅಂತಾನೆ ಸುಮಾರು 2-3 ಲಕ್ಷ ಜನ ಕೂಡ ಸೇರಿದ್ರು. ಒಂದ್ ಕಡೆ ಏನಂತಂದ್ರೆ ಸಾಯಂಕಾಲ ಈ ರೀತಿ ಒಂದು ಏನು ಚಾಕು ಇರ್ತ ಪ್ರಕರಣ ಆಗಿರ್ತಕ್ಕಂಥದ್ದು, ಏನು ರೂಪಕ ವಾಹನಗಳ ಜೊತೆ ಏನು DJ ವಾಹನಗಳನ್ನು ಕರ್ಕೊಂಡು ಬರುವಂತ ಸಂದರ್ಭದಲ್ಲಿ ಏಕಾಏಕಿ ಒಂದು ಗುಂಪು ಏನು ಬಂದು ಹಲ್ಲೆ ಮಾಡಿರ್ತಕ್ಕಂಥದ್ದು. ಜಂಬೆ ಮತ್ತು ಚಾಕುಗಳನ್ನು ತಂದು ಏಕಾಏಕಿ 15 ಜನರ ದುಷ್ಕರ್ಮಿಗಳು ಬಂದು ಹಲ್ಲೆ ಮಾಡ್ತಕ್ಕಂಥದ್ದು. ನಡಕ್ಕೆ ಏನು ಯಾರು ಜಗಳವನ್ನ ಬಿಡಿಸಾಕ್ ಹೋಗಿರ್ತಾರೆ ಅವರ ಮೇಲೂ ಕೂಡ ಹಲ್ಲೆ ಮಾಡಿರ್ತಕ್ಕಂಥದ್ದು. ಸದ್ಯ ಈಗ 5 ಜನರಿಗೆ ಸಾಕಷ್ಟು ಗಂಭೀರ ಆಗಿರ್ತಕ್ಕಂಥದ್ದು, ಇಬ್ಬರ ಸ್ಥಿತಿ ಗಂಭೀರವಾಗಿರ್ತಕ್ಕಂಥದ್ದು. ಅದರಲ್ಲಿ ಇಬ್ಬರನ್ನ ಖಾಸಗಿ ಆಸ್ಪತ್ರೆಗೆ ಈಗಾಗಲೇ ಶಿಫ್ಟ್ ಮಾಡಿದ್ದಾರೆ. ಇನ್ನುಳಿದ ಏನು 3 ಏನು ಸರ್ಕಾರಿ ಆಸ್ಪತ್ರೆಗೆ ಈಗಾಗಲೇ ಏನು ಅವ್ರನ್ನ ದಾಖಲಿಸಿ ಚಿಕಿತ್ಸೆ ಕೊಡುವಂತ ಕೆಲಸ ಮಾಡಿದ್ದಾರೆ. ಸ್ಥಳಕ್ಕೆ ಕೂಡ ಕಮಿಷನರ್ ಏನು ಭೂಷಣ್ ಬೋರ್ಶೆ ಅವರು ಕೂಡ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನು ಅಲ್ಲಿ ನಡೆದಿರತಕ್ಕಂತ ಏನು ಅಂತಂದ್ರೆ ಘಟನೆ ನಡೆತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರುವಂತ CCTV ಹಾಗೂ ಯಾರು ಏನು ಹಲ್ಲೆ ಮಾಡಿದಾರ ಅವರ ಏನು ಅಲ್ಲಿ ಯಾರು ಮೊಬೈಲ್ ವಿಡಿಯೋ ಮಾಡ್ಕೊಂಡ್ರೆ ಎಲ್ಲರೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸದ್ಯ ಏನು ಯಾರು ಹಲ್ಲೆ ಮಾಡಿ ಏನು ಹೋಗಿದ್ದಾರೆ ಈಗ ದುಷ್ಕರ್ಮಿಗಳು, ಅವರ ಪತ್ತೆಗಾಗಿ ಒಂದು ಟೀಮ್ ಅನ್ನು ಕೂಡ ರಚನೆ ಮಾಡಿ ಈಗಾಗಲೇ ಕಳಿಸಿದ್ದಾರೆ ಅಂತ ಮಾಹಿತಿಯನ್ನು ಕೂಡ ಕಮಿಷನರ್ ಅವರು ಹೇಳಿದ್ದಾರೆ. ಕಾರ್ತಿಕ್, ಓಕೆ, ಈಗ ದಾಳಿಗೊಳಗಾದಂತಹ ಗುರುನಾಥ್ ವಕ್ಕುಂದ್ ಅವರಾಗಿರ್ಬೋದು, ಸಚಿನ್ ಕಾಂಬ್ಳೆ, ಲೋಕೇಶ್, ಮಹೇಶ್, ವಿನಾಯಕ್ ಇವರೆಲ್ಲ ಒಂದೇ ಊರಿನವರ ಹೇಗೆ ಅಂತ ಏನು ನೋಡ್ಲಿಕ್ಕೆ ಮೆರವಣಿಗೆ ನೋಡ್ಲಿಕ್ಕೆ ಬಂದಿದ್ರಾ ಹೇಗೆ?
ಕಾರ್ತಿಕ್ ಏನಂದ್ರೆ ಇವರೆಲ್ಲ ಕೂಡ ನೆಹರು ನಗರದವರು. ಇವರು ಏನಂದ್ರೆ ಡಿಜೆ ಜೊತೆ ಏನು ರೂಪಕ ವಾಹನ ಇರ್ತದೆ ಅದನ್ನ ಕರೆದು ಅದನ್ನ ತೆಗೆದುಕೊಂಡು ಬಂದು ಚೆನ್ನಮ್ಮ ವೃತ್ತದಲ್ಲಿ ಏನು ಆ ರೂಪಕ ವಾಹನ ಕರ್ಕೊಂಡು ಬರುವಂತ ಸಂದರ್ಭದಲ್ಲಿ ಏನು ವೈ ಜಂಕ್ಷನ್ ಇದೆ ಬೆಳಗಾವಿ ಜಿಲ್ಲೆಯಲ್ಲಿ, ವೈ ಜಂಕ್ಷನ್ ಅಂದ್ರು ಲಕ್ಷ್ಮೀ ಕಾಂಪ್ಲೆಕ್ಸ್ ಎದುರುಗಡೆ ಅಲ್ಲಿ ಎರಡು ಡಿಜೆಗಳ ನಡುವೆ ಏನು ತಿಕ್ಕಟ್ಟಂತ ಸಂದರ್ಭದಲ್ಲಿ ಏಕಾಏಕಿ ಮತ್ತೊಂದು ಗುಂಪು ಬಂದು ಹಲ್ಲೆ ಮಾಡಿರ್ತಕ್ಕಂಥದ್ದು. ಸದ್ಯ ಈಗ ಏನು ಅವರ ಆಸ್ಪತ್ರೆಗೆ ಕೂಡ ದಾಖಲಿಸಿದ್ದಾರೆ. ಸದ್ಯ ಎಲ್ಲವನ್ನೂ ಕೂಡ ಸದ್ಯ ಏನು ಕಮಿಷನರ್ ಮೇಲ್ನೋಟಕ್ಕೆ ಯಾಕೆ ಈ ತರ ಅಂದ್ರೆ ಅಲ್ಲಿ ವೈ ಜಂಕ್ಷನ್ ನಲ್ಲಿ ಎರಡು ಏನು ಇದು ಬರುತ್ತೆ ಅಂತಂದ್ರೆ ಸರ್ಕಲ್ ಬರುತ್ತೆ. ಸೊ ಆ ಸರ್ಕಲ್ ಅಲ್ಲಿ ಎರಡು ಏನು ಡಿಜೆ ಮೆರವಣಿಗೆಯಲ್ಲಿ ಸಂದರ್ಭದಲ್ಲಿ ಏನಾರು ಆಯ್ತಾ ಇಲ್ಲ ಬೇರೆ ಏನಾದ್ರು ವೈಷಮ್ಯ ಇತ್ತಾ ಅನ್ನೋ ಕೂಡ ಸಾಕಷ್ಟು ರೀತಿಯಲ್ಲಿ ಒಂದು ರೀತಿ ಆಯಾಮಗಳಲ್ಲಿ ತನಿಖೆ ಕೂಡ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಕಾರ್ತಿಕ್. ಇನ್ನು ಕಮಿಷನರ್ ಕೂಡ ಹಾಸ್ಪಿಟ್ಲ್ಗೆ ಭೇಟಿಯಾಗಿದ್ದಾರೆ, ಸಾಕಷ್ಟು ಮಾಹಿತಿ ಕಲೆ ಹಾಕ್ತಿದ್ದಾರೆ. ಇದರ ನಡುವೆ ಹೆಚ್ಚಿನ ಮಾಹಿತಿ ಏನಿದೆ ಅಂತ? ಕಾರ್ತಿಕ್ ಅಂತಂದ್ರೆ ಪ್ರತಿ ವರ್ಷ ಕೂಡ ಸಾಕಷ್ಟು ಅಂತಂದ್ರೆ ಇಲ್ಲಿ 2 ರಿಂದ 3 ಲಕ್ಷ ಜನ ಸೇರುವ ಹಿನ್ನೆಲೆಯಲ್ಲಿ 2 ರಿಂದ 3 ಸಾವಿರ ಜನ ಪೊಲೀಸರ ಸಿಬ್ಬಂದಿ ನಿಯೋಜನೆ ಕೂಡ ಆಗಿರುತ್ತೆ. ಯಾಕಂತಂದ್ರೆ ಈ ಒಂದು ಕಡೆ ಕರಾಳ ದಿನಾಚರಣೆ ಮಾಡಿದ್ರೆ ಇನ್ನೊಂದು ಕಡೆ ಸಾಕಷ್ಟು ಜನರು ಜನಸಂದಣಿ ಏರ್ಪಡುತ್ತೆ. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದವರ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಿರ್ತಾರೆ. ಇಷ್ಟಾದ್ರೂ ಕೂಡ ಈ ಬಾರಿನೂ ಕೂಡ ಇತಿಹಾಸ ನಿರ್ಮಿಸುವಂತಾನೆ ಸಾಕಷ್ಟು ಜನರು ಸೇರಿದ್ರು. ಈ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ಲಿಕ್ಕೆ ಬಂದಿದ್ರು. ಆದ್ರೆ ಈ ರೀತಿ ಘಟನೆ ಆಗಿರ್ತಕ್ಕಂಥದ್ದು ಸಾಕಷ್ಟು ಒಂದು ರೀತಿಯಲ್ಲಿ ಪೊಲೀಸರಿಗೂ ಕೂಡ ತಲೆನೋವು ಆಗಿದೆ ಅಂತ ಹೇಳ್ಬೋದು. ಇಷ್ಟು ಜನರು ಇದ್ರು ಕೂಡ ಏನು ಎಲ್ಲೋ ಒಂದು ಕಡೆ ಈ ರೀತಿ ಆಗಿರೋದು ಕೂಡ ಅದು ಅಂದ್ರೆ ಇಲಾಖೆ ಕೆಟ್ಟ ಹೆಸರು ಬರುತ್ತೆ. ಯಾಕಂದ್ರೆ ದೊಡ್ಡ ಪ್ರಮಾಣದಲ್ಲಿ ರಾಜ್ಯೋತ್ಸವ ಹಮ್ಮಿಕೊಂಡಂತ ಸಂದರ್ಭದಲ್ಲಿ ಈ ರೀತಿ ಆಗಿರೋದು ಕೂಡ ಈಗ ಸದ್ಯ ಏನು ಯಾರು ದುಷ್ಕರ್ಮಿಗಳಿದಾರ ಅವರಿಗೆ ಈಗಾಗಲೇ ಸದ್ಯ ಬಲೆ ಬೀಸಿದ್ದಾರೆ ಅಂತ ಹೇಳ್ಬೋದು. ಸದ್ಯ ಏನು ಪೊಲೀಸ್ ಕಮಿಷನರ್ ಕೂಡ ಆಸ್ಪತ್ರೆಗೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಈ ವಿಷಯನ ಕೂಡ ಇದ್ರೆ ಈಗ ನಮ್ಗ ಮೇಲ್ನೋಟಕ್ಕೆ ಇವರು 5 ಜನ ಮಾತ್ರ ಈಗ ಕಂಡು ಬಂದಿದ್ದಾರೆ. ಇನ್ನು ಯಾರ್ಯಾರಿಗಾಗಿದ್ರು ಕೂಡ ಪತ್ತೆ ಹಾಕ್ಲಿಕ್ಕೆ ತಯಾರನ್ನ ಮಾಡ್ಕೊಂಡಿದೀವಿ. ಅಲ್ಲದೆ ಯಾರಾದ್ರೂ ಏನಂತಂದ್ರೆ ಅಕಸ್ಮಾತ್ ಏನು ಕಾರ್ತಿಕ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ರಾಜೇಶ್.